ನಿಮ್ಮ ಆತ್ಮ ಸಿದ್ಧವಾಗಿದೆ. ಮತ್ತೆ ಹೇಗೆ ಬರೋದಾಯ್ತು ಈ ರಾಜನ ಮಂಟಪಕ್ಕೆ ನೀವು? ಏನಾದರೂ ಕಾರಣ ಇದೆಯಾ? ಇಡೀ ಊರಲ್ಲಿ ಇಡೀ ಭೂಲೋಕದಲ್ಲಿ ಎಲ್ಲಿ ನೋಡಿದ್ರು ನಿಮ್ಮದೇ ಮಾತುಗಳೇ ನಿಮ್ಮ ಸೇವೆ ಇಡೀ ಪ್ರಪಂಚದಲ್ಲಿ ಹಬ್ಬಿದೆ. ಹೌದಾ? ಹೌದು, ಉತ್ತಮ, ಅತಿ ಉತ್ತಮ. ನೀನೆಲ್ಲಿ ಕಂಡೆ ಅದನ್ನ? ಈ ರಾಜನ ಬಗ್ಗೆ ನಿಮ್ಮ ಮಾತುಗಳಿಗಳೇ, ಎಲ್ಲಿ ಹೋದರೂ ನಿಮ್ಮ ಸೇವೆ. ಹೌದು ಧನಿಗಳೇ, ಊರ ಸುತ್ತಮುತ್ತ ಎಲ್ಲ ನಿನ್ನ ಆಶೀರ್ವಾದದಿಂದ ನಾವು ಬದುಕ್ತಾ ಇದ್ದೇವೆ. ನಿಮ್ಮ ಮಾತುಗಳು ಕಂಡು ನನಗೆ ಬಹಳ ಬಹಳ ಅಂದ್ರೆ ಬಹಳ ಆನಂದ ಇತ್ತು. ಶಿಷ್ಯರ ಎಲ್ಲಿದ್ದೀರಾ? ನನ್ನ ಸ್ನೇಹಿತರು ಬಹಳ ದಿನಗಳ ಆದ್ಮೇಲೆ ನನ್ನ ಬಳಿಗೆ ಬಂದಿದ್ದಾರೆ. ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ತಂದುಕೊಡ್ರಿ. ತಿನ್ನೋದಕ್ಕೆ, ಕುಡಿಯೋದಕ್ಕೆ, ಮಜಾ ಮಾಡೋದಕ್ಕೆ. ಈ ರಾಜನ ಹತ್ರ ಯಾವುದಕ್ಕೂ ಕಮ್ಮಿ ಇರುವುದಿಲ್ಲ. ಹೋಗಿ ಬೇಗನೆ ಸಿದ್ಧ ಮಾಡಿಕೊಂಡು ಬರ್ರಿ, ತಡ ಮಾಡಬೇಡ್ರಿ. ಇದು ನನ್ನ ಆಗಲೇ ಅದರಲ್ಲಿ ಒಂದು ಇಂಚು. ಎಷ್ಟು ವೈಭವ ಜೀವನ ರಾಜರು ನಿಮ್ಮದು. ನಿಮ್ಮಲ್ಲಿ ಆಳುಗಳಿದ್ದಾರೆ, ನಿಮ್ಮ ಹತ್ರ ಊಟ ಇದೆ, ನಿಮ್ಮ ಹತ್ರ ಐಶ್ವರ್ಯವಿದೆ, ನಿಮ್ಮ ಹತ್ರ ಹೆಸರಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಕೀರ್ತಿ ಇಡೀ ವಿಶ್ವದಲ್ಲಿ ಹಬ್ಬಿದೆ ಸರ್ ಅಂತಾರೆ. ಇರಬೇಕಲ್ಲವೇ? ಈ ರಾಜ ಅಂದರೆ ಸುಮ್ಮನಿಲ್ಲ, ಈ ಲೋಕದ ಅಧಿಪತಿ ನಾನು. ಈ ಪ್ರಪಂಚದಲ್ಲಿರ್ತಕ್ಕಂಥ ಹಣದಿಂದ ಈ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿ ಒಂದೊಂದು ವಸ್ತುಗಳನ್ನು ಕೊಂಡುಕೊಳ್ಳಬಲ್ಲಲಾರೆ ನಾನು. ನಾವು ಕೂಡ ನಿಮ್ಮ ಹೆಸರು ಹೇಳ್ಕೊಂಡು ಐದಾರು ಕಡೆ ಕೆಲಸ ಮಾಡಿದ ದಣಿಗಳೇ, ತುಂಬಾ ಒಳ್ಳೆ ಗೌರವ ಸಿಕ್ತು, ತುಂಬಾ ಆತ್ಮೀಯತೆ ಸಿಗ್ತದೆ ದಣಿಗಳೇ. ನಿಮ್ಮ ಹೆಸರಿಗೆ ಒಂದು ಗತ್ತಿದೆ ದಣಿಗಳೇ. ಆ ಒಂದು ಐಶ್ವರ್ಯವಂತೆ, ಆ ಒಂದು ನಿಮ್ಮ ಕೀರ್ತಿ ಏನಿದೆಯಲ್ಲ, ನೀವು ಇರೋ ತನಕ, ನೀವು ಭೂಮಿಯಲ್ಲಿ ಇರೋ ತನಕ ಎಂದು ಅಳೆಯಬಹುದು ದಣಿಗಳೇ. ಈ ಕೀರ್ತಿ ಹೇಗೆ ಮಾಡಿದ್ದೀರಾ? ಈ ರಾಜನ ಹೆಸರು ಹೇಳಿ ನೀನು ಯಾವ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಸಹ ನೀನು ಕೆಲಸ ಮಾಡಿಸಬಹುದು. ಯಾಕಂದ್ರೆ ಈ ರಾಜನ ಹೆಸರಿಗೆ ಇರತಕ್ಕಂಥ ಕಿಮ್ಮತ್ತು ಈ ಒಂದು ನಗರದಲ್ಲಿ, ಈ ಒಂದು ಗ್ರಾಮದಲ್ಲಿ ಯಾವ ಹೆಸರಿಗೂ ಇಲ್ಲ. ಅಗರ್ವ ಶ್ರೀಮಂತ ನಾನು. ಹೌದು ದನಿಗಳೇ, ನಿಮ್ಮ ನಿಮ್ಮ ಸೈನಿಕನಾಗಿರ್ಲಿಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ದೇವೆ ದನಿಗಳೇ. ಇವೆಲ್ಲ ಸಿದ್ಧ ಮಾಡಿ ಊಟ ಸರ್. ನಾವು ಇಂಥ ಊಟ ಎಂದೂ ನೋಡೇ ಇಲ್ಲ. ಕುಡಿಯೋದಕ್ಕೆ, ತಿನ್ನುವುದಕ್ಕೆ ಇಂಥ ಊಟ ನಾವೆಂದೂ ನಮ್ಮ ಜೀವನದಲ್ಲಿ ನೋಡಿಲ್ಲ ಸರ್ ಹೇಳ್ತಾರೆ. ನೋಡಿರಬೇಕಲ್ಲವೇ ನೀನು? ಯಾವಾಗಲೇ ಮೊದಲ ಸಲ ನಾವು ನೋಡ್ತಾ ಇರೋದು. ತಿನ್ನು, ನಿನಗೆ ಏನು ಬೇಕಾದ್ರೂ ತಗೋ, ತಿನ್ನು, ಕುಡಿ, ಎಂಜಾಯ್ ಮಾಡು. ಈ ಲೋಕದಲ್ಲಿ ಏನು ಇಲ್ಲ, ಎಲ್ಲ ನಮಗೋಸ್ಕರನೇ ನಾವು ಅನುಭವಿಸಬೇಕು. ಅದನ್ನು ಬಿಟ್ಟು ದೇವರು ದೇವರು ಅಂತಕ್ಕಂಥ ಈ ಜನಗಳನ್ನ, ಮೂರ್ಖರನ್ನ, ಈ ದರಿದ್ರ ಜನಗಳನ್ನ ಯಾವಾಗ ನಾವು ಹತ್ಕೊಂಡು ಇರಬಾರ್ದು. ತಿನ್ರಿ, ಮಜಾ ಮಾಡ್ರಿ. ಎಂತ ಊಟ ಇದೆ ದನಿಗಳೇ. ಆನಂದ ದನಿಗಳೇ, ಆನಂದ. ನಾವು ಧನ್ಯರಾದ ದನಿಗಳಲ್ಲಿ ಮಾತ್ರ ಬಂದು ಇಂಥ ಐಶ್ವರ್ಯ ಕೆರು
ಮೂರು ದಿವಸ ಆಯ್ತು ಅಂತ ಊಟ ದಣಿಗಳೇ. ನಿಮ್ಮ ತುಂಬಾ ಐಶ್ವರ್ಯ ಸಾರಾಯಿ ದಣಿಗಳೇ. ಎಷ್ಟು ಬೇಕು ನಿನಗೆ? ಸಾಕು ದಣಿಗಳೇ, ಎಷ್ಟು ಸಾಕು ನಿನಗೆ ಏನನ್ನು ಎಷ್ಟು ದಣಿಗಳೇ. ಯಾರ 3 ದಿವಸ ಆಯ್ತು ಊಟ ಏನ್ ಮಾಡ್ತಿದ್ದೀರ? ಹೊರಗಡೆ ಶಬ್ದ ಬರ್ತಿದೆ, ಗೊತ್ತಾಗ್ತಿಲ್ಲವೇ? ಯಾರು ಅಲ್ಲಿ? ತುಂಬಾ ಕಪ್ಪು ವಾಸನೆ ದಣಿಗಳೇ ಹೊರಗಡೆ. ನಿಮಗೆ ನಾನು ಏನು ಹೇಳಿಕ್ಕೆ ನಿಮಗೆ ಸಂಬಳ ಕೊಡ್ತಾ ಇದ್ದೀನಿ, ಗೊತ್ತಿಲ್ಲವೇ? ಯಾವನ ಭಿಕ್ಷಕ ನನ್ನ ಮನೆ ಎದುರು ಬಂದು ಕೊಟ್ಟರೆ ನಿಮಗೆ ಗೊತ್ತಾಗೋದಿಲ್ಲವೇ? ಇನ್ನೊಂದು ಸಾರಿ ಈಗ ನಿಮ್ಮ ಕೆಲಸ ಕಳ್ಕೋಬೇಕಾಗತ್ತೆ, ಗೊತ್ತವ ನಿಮಗೆ? ಹೋಗಿ. ನಾವು ತಿಂದು ಬಿಟ್ಟಿಂದ ಎಂಜುಲ್ ತಿಂತಾ ಇದ್ದಾನೆ ದನಿಗಳೇ. ಲಾಜರ ತಿಳ್ಬಿಡೆ. ಏನು ಏನಂತಿದ್ಯಾ ನೀನು? ಆತರನಿಗೆ ನಾನು ಕೊಡಬೇಕೆ? ಹಲೋ, ಬೈಕ್ ಚಾಲು ಮಾಡ್ರಿ. ಇನ್ನೇ ನಾವು ಹೊರಡ್ತೇವೆ ಆಯ್ತು. ಹಲೋ, ನಾವು ಹೊರಡ್ತೇವೆ ದಣಿಗಳೇ, ಇನ್ನೇನು ಸಮಯ ಆಯ್ತು. ಹೋಗಿ ಬನ್ನಿ. ಒಂದು ಮಾತು ಹೇಳ್ಬೇಕು ಅನಿಸ್ತದೆ ದಣಿಗಳೇ, ನಿಮ್ಮ ನೋಡಿ ಹೋಗೋ ಮುಂಚೆ. ಹೇಳು, ಏನು ನಿನ್ನ ಮಾತು? ನಿಮ್ಗೆಲ್ಲ ನೋಡಿದ್ಮೇಲೆ ಅನಿಸ್ತದೆ, ಇಷ್ಟೊಂದು ಶ್ರೀಮಂತ, ಇಷ್ಟೊಂದು ಹೆಸರು, ಇಷ್ಟೊಂದು ಗೌರವ ನಿಮ್ಗೆಲ್ಲ ಇದು ಪರಲೋಕದ ದೇವರಿಗೆ ದೊರಕಿದ ದಣಿಗಳೇ ನನ್ನ ಪ್ರಕಾರ. ಈ ಲೋಕಕ್ಕೆ ನಾನು ಬಹಳಷ್ಟು ಮಾಡಿದ್ದೇನೆ. ಹೌದು ದನಿಗಳೇ, ನೀವು ಈ ಎಷ್ಟು ಲೋಕಕ್ಕೆ ನಾನು ಏನೆಲ್ಲ ಮಾಡಿದೆ ಅನ್ಕೊಂಡಿದ್ಯಾ ನೀನು? ಆದರೂ ನಿಮ್ಗೆಲ್ಲದು ದೇವರು ಕೊಟ್ಟಿದ್ದ ದಣಿಗಳೇ. ದೇವರು ನನಗೆ ಕೊಟ್ಟಿದ್ದು. ನಾನು ನನ್ನ ಸ್ವಂತ ಪರಿಶ್ರಮದಿಂದ ಸಕಲ ಆಸ್ತಿಗಳನ್ನು ಕಮಾಯಿಸಿದ್ದೇನೆ, ಸಕಲ ಸಿದ್ಧತೆಗಳನ್ನು ನಾನು ಮಾಡಿಕೊಂಡಿದ್ದೇನೆ. ಯಾವ ದೇವರು ನನಗೆ ತಂದು ಕೊಡಲಿಲ್ಲ ಇದು ಆಸ್ತಿ ನಿನ್ನದು ಅಂತ. 100 ತಲೆಮಾರಿಗಳರಳಿದರೂ ಈ ಅಗರ್ವ ಶ್ರೀಮಂತನ ಆಸ್ತಿಯಲ್ಲಿ ಒಂದಿಂಚು ಕಡಿಮೆ ಆಗೋದಿಲ್ಲ. ಅಂಥದ್ರಲ್ಲಿ ನಾನು ಯಾವ ದೇವರನ್ನ ಹೆಸರುಕೊಂಡು ಬದುಕಬೇಕೆ? ಗೊತ್ತಾಗುತ್ತೆ ನಿನಗೆ ಯಾರ ಹತ್ರ ಮಾತಾಡ್ತಿದೀಯ ಅಂತ? ಇಲ್ಲ ದಣಿಗಳೇ, ಈ ಭೂಮಿ ಆಕಾಶ ಎಲ್ಲವನ್ನೂ ಸೃಷ್ಟಿ ಮಾಡುವ ದೇವರ ದಣಿಗಳೇ, ನೀವು ಕೂಡ ಒಪ್ಪಿಕೋಬೇಕು ದಣಿಗಳೇ. ನಾನು ಒಪ್ಪಿಕೊಳ್ಳುವುದಿಲ್ಲ. ಅದು ಯಾವ ದೇವರು ಬಂದರು? ಹೌದು ದಣಿಗಳೇ. ಹೌದು, ಇನ್ನು ನೀವು ಯಾವ ದೇವರ ಮಾತುಗಳು ನನ್ನ ಎದುರು ಆಡ ಹಾಗೂ ಇಲ್ಲ. ಕೊಂಡು ಹೋಗಿ ಇಲ್ಲಿಂದ. ಅಪ್ಪಣ ದಣಿಗಳೇ, ನಾವು ಬರ್ತೀವಿ. ಎಲ್ಲಿದ್ದೀರಾ? ಇದನ್ನೆಲ್ಲ ನಾವೆಲ್ಲ ತಿಂದಿರ್ತಕ್ಕಂಥ ಎಂದಿಲು ಆ ಭಿಕ್ಷಕ ಲಾಜರ್ನಿಗೆ ಬಿಸಾಕಿ ಅವ ವಾಸನೆ ಬರ್ತಿದೆ, ಕಪ್ಪು ವಾಸನೆ, ಅವನ ತೊಲಗಿಸಿ. ಊಟ
ಎಲ್ಲಿದ್ದೀರಾ ನೀವು? ಏನು ಕೆಲಸ ಮಾಡ್ತಿದ್ದೀರಾ? ನನಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಿದೆ. ನೀನು ನಿನ್ನ ಹೆಂಡತಿ ಮಕ್ಕಳ ಜೊತೆ ಸಂಸಾರ ಮಾಡ್ತಿದೀಯಾ? ನೀನು ಎಲ್ಲೇ ಇದ್ದರೂ ಈ ಒಂದು ಕ್ಷಣದಲ್ಲಿ ಈ ರಾಜನ ಮುಂದೆ ನೀನು ನಿಂತುಕೊಳ್ಳಬೇಕು. ಗೊತ್ತಿಲ್ಲ ಯಾರ ಅಂದ್ರೆ ಕೆಲಸ ಮಾಡ್ತಿದೀಯ ಅಂತ. ಸರಿ, ಈಗ ಫೋನು ಇವಾಗ್ಲೇ ಬರ್ಬೇಕು ನೀನು. ಯಾರು? ನಾನೊಬ್ಬ ಪಾಸ್ಟರ್ ಆಗಿದ್ದೀನಿ ತಮ್ಮ. ದಣಿಗಳಿಲ್ವಾ? ದಣಿಗಳು ಹೊರಗಡೆ ಹೋಗಿದ್ದಾರೆ. ಹೌದಾ? ಸ್ವಲ್ಪ ಬರ ಹೇಳ್ತೀರಾ? ಆಯ್ತು. ಸೇವಕರು ಬಂದಿದ್ದಾರೆ. ಯಾವ ಸೇವಕರು? ನಿಮ್ಮನ್ನು ಮಾತಾಡಿಸೋದಕ್ಕೆ. ಹೌದಾ? ನಾನು ಬರ್ತೀನಂತೆ. ಒಂದ್ 5 ನಿಮಿಷ ವೇಟ್ ಮಾಡಕ್ ಹೇಳಿ. ದಣಿಗಳು ಒಂದ್ 5 ನಿಮಿಷ ವೇಟ್ ಮಾಡಕ್ಕೆ ಹೇಳ್ತಿದ್ದಾರೆ. ಓಕೆ ಅಪ್ಪ. ಹಲೋ, ಎಲ್ಲಿದೀಯಪ್ಪ ನೀನು? ಇನ್ನೂ ಬರ್ಲಿಲ್ಲವೇ? ಏನು ಕೆಲಸ ಮಾಡ್ತಿದ್ದೀಯಾ? ಇವಾಗ್ಲೇ ಬರ್ಬೇಕು ನೀನು. ಇಲ್ಲಿ ಯಾರೋ ಒಬ್ಬ ಪಾಸ್ಟರ್ ಬಂದಿದ್ದಾನಂತೆ, ಅವನು ವಿಚಾರಿಸ್ಕೊಂಡು ಬರ್ತೀನಿ. ನೀನು ಬರ್ಲಿಲ್ಲ ಅಂದ್ರೆ ನೀನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಜೈ ಕ್ರಿಸ್ತ ದಣಿಗಳೇ. ಹೇಳು, ಏನು ನಿಮ್ಮ ಕೆಲಸ? ದಣಿಗಳೇ, ನಾನೊಬ್ಬ ಬೋಧಕನಾಗಿದ್ದೀನಿ. ಸೊ ದೇವರ ವಿಷಯದ ಕುರಿತು ನಿಮ್ ಜೊತೆ ಮಾತಾಡೋದಕ್ಕೋಸ್ಕರ ಬಂದಿದ್ದೀನಿ. ಯಾವ ದೇವರ ಕುರಿತು ಮಾತಾಡಬೇಕು ನೀನು? ನಿಜವಾದ ಯೇಸು ಕ್ರಿಸ್ತನ ಬಗ್ಗೆ ಹಾಗೂ ಲೋಕದ ರಕ್ಷಕನ ಬಗ್ಗೆ ಮಾತಾಡೋದಕ್ಕೋಸ್ಕರ ಬಂದಿದ್ದೀನಿ. ಲೋಕದಲ್ಲಿ ಈ ಲೋಕ ನಮಗೆ ಶಾಶ್ವತವಲ್ಲ. ನಮಗೆ ಈ ಲೋಕವನ್ನು ಬಿಟ್ಟು ಪರಲೋಕ ರಾಜ್ಯಕ್ಕೆ ಸೇರ್ಬೇಕಾಗಿದೆ. ನಿಮ್ಮ ಹತ್ರ ಎಲ್ಲ ಇದ್ರು ದೇವರ. ಹಲೋ, ಹಾ ಹೇಳಪ್ಪ. ಬರ್ತಾ ಇದೀಯಾ? ಬೇಗ ಬಾ, ಬೇಗ ಬಂದ್ಬಿಡು ನೀನು. ನಾನು ಇಲ್ಲೇ ಕಾಯ್ತಾ ಇದ್ದೀನಿ. ಏನು ಹೇಳ್ತಿದ್ದೀನಿ ಹೇಳಿ. ನನಗೆ ಸ್ವಲ್ಪ ಕೆಲಸ ಇದೆ, ಬೇಗ ಮುಗಿಸ್ಬೇಕು. ನನ್ನ ಹತ್ರ ಕೂತ್ಕೊಂಡು ಮಾತಾಡೋದಕ್ಕೆ ಸಮಯ ಇಲ್ಲ. ನಿಮ್ಮ ಹತ್ರ ಎಲ್ಲ ಪಾಸ್ಟ್ರು ಅವರೆಲ್ಲ. ಹೇಳು, ನಿಮ್ ಕೆಲಸ ಏನು ಹೇಳಿ, ಬೇಗ ಹೇಳಿ. ಲೋಕದಲ್ಲಿ ನಿಮಗೆ ಬಹಳಷ್ಟು ಆಸ್ತಿ ಐಶ್ವರ್ಯ ಇದೆ. ಹಾ, ಆದ್ರೆ ಈ ಲೋಕದಲ್ಲಿ ಅದು ಯಾವುದು ಶಾಶ್ವತವಾಗಿ ಇರುವುದಿಲ್ಲ. ನೀವು ದೇವರನ್ನು ನಂಬಿಕೊಂಡು ದೇವರ ಚಿತ್ತಾನುಸಾರವಾಗಿ ನಡೆದರೆ ನೀವು ಪರಲೋಕ ರಾಜ್ಯಕ್ಕೆ ಸೇರಬಹುದು. ಧನ್ಯವಾದ. ಯಾವ ದೇವರನ್ನು ನಂಬಬೇಕು? ನಿಜವಾದ ಯೇಸು ಕ್ರಿಸ್ತನನ್ನು ನೀವು ನಿಜವಾದ ದೇವರು. ಆ ನಿಜವಾದ ದೇವರು ನನಗೆ ಹಣ ಐಶ್ವರ್ಯ ಕೊಟ್ಟಿದೆ. ನಾನು ನನ್ನ ಸ್ವಂತ ಪರಿಶ್ರಮದಿಂದ ಈ ಆಸ್ತಿ ಕಮಾಯಿಸಿದ್ದು. ಇದರಲ್ಲಿರ್ತಕ್ಕಂಥ ಯಾವ ಹಣ ಕೂಡ ನಿನ್ನ ದೇವರು ನನಗೆ ಕೊಡ್ಲಿಲ್ಲ. ನಾನು ಉಪವಾಸ ಬಿದ್ದಾಗ ನನ್ನ ಹತ್ರ ಬರ್ಲಿಲ್ಲ. ಎಲ್ಲಿಂದ ದೇವರು? ನಾನು ಹೇಗೆ ನಂಬಬೇಕು ಅವನನ್ನ? ಯಾವ ದೇವರು ಇಲ್ಲ. ಈ ಆತಾಳ ಪಾತಾಳದಲ್ಲಿ ನಾನೊಬ್ಬನೇ ಈ ಲೋಕಕ್ಕೆ ಅರಸನು. ನೋಡಿ ದಣಿಗಳೇ, ಈ ಲೋಕ ಕೊಡುವ ಶಾಂತಿ, ಆಸ್ತಿ, ಐಶ್ವರ್ಯ ನಮ್ಮಿಂದ ನಾಶವಾಗಿ ಹೋಗುತ್ತದೆ. ಏನ್ ಮಾಡ್ತಿದೆಯಲ್ಲ ನೀನು? ನಾನು ಹೇಳೋದು ನಿನಗೆ ಕೇಳಿಸ್ತಿಲ್ಲವೇ? ಬೇಗ ಬಂದ್ಬಿಡು ಅಂತ ಹೇಳ್ತಿದ್ದೆ ನಿನಗೆ. ಬೇಗನೆ ಮುಗಿಸಿ ನಿಂತು. ನನಗೆ ಬಹಳಷ್ಟಿದೆ. ನಿಜವಾಗಿ ದೇವರ ಚಿತ್ತಾನುಸಾರವಾಗಿ ಜೀವಿಸಿ ನಿಜವಾಗಿ ನಾವು ರಕ್ಷಣೆಯನ್ನು ಹೊಂದಿದರೆ ನಮಗೆ ಪರಲೋಕ ರಾಜ್ಯ ಸಿಗುತ್ತದೆ. ದಣಿಗಳೇ, ನಿಜವಾಗಿಯೂ ಜೀವಿಸ್ತಾ ಇದ್ದೇನೆ. ಈ ಲೋಕದಲ್ಲಿ ನಾನು ಏನು ಮಾಡಿಲ್ಲ. ಅನೇಕ ಚರ್ಚ್ಗಳನ್ನು ಕಟ್ಟಿಸಿದ್ದೇನೆ. ಅನೇಕ ಪಾಸ್ಟರ್ಗಳಿಗೆ ನಾನು ಸೇವೆ ಮಾಡಿದ್ದೇನೆ. ನನ್ನ ಹಣದಿಂದ, ನನ್ನ ಐಶ್ವರ್ಯದಿಂದ ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಂದೊಂದು ವ್ಯಕ್ತಿಗಳಿಗೆ ನಾನು ಸಹಾಯ ಮಾಡಿದ್ದೇನೆ. ಮತ್ತೇನು ಮಾಡಬೇಕು ನಾನು? ಆದರೆ ದೇವರ ದೃಷ್ಟಿಯಲ್ಲಿ ಇದು ಯಾವುದು ಒಳ್ಳೆಯದಲ್ಲ. ದಣಿಗಳೇ, ಮತ್ಯಾವುದು ಒಳ್ಳೆದಯ್ಯ ನಿನ್ನ ದೃಷ್ಟಿಯಲ್ಲಿ? ಮತ್ಯಾವುದು ಒಳ್ಳೆಯದು? ನಾವು ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಮ್ಮ ಹಲೋ ಹಲೋ, ಬೇಗ ಬಂದ್ಬಿಡಲೇ. ಏನಪ್ಪ ಎಂತ ರಾಜನದ ನೀವು? ಎಷ್ಟು ಗರ್ವ ಇದೆ ನನ್ನ ಹತ್ರ. ಹಲೋ, ಯಾರಪ್ಪ ನೀನು? ಇಲ್ಲೇನ್ ಮಾಡ್ತಾ ಇದ್ದೀಯ? ನಾನು ಭಿಕ್ಷಕ ಲಾಜರನಯ್ಯ. ಯಾರಪ್ಪ ನೀನು? ನಾನು ಭಿಕ್ಷಕ ಲಾಜರ. ಭಿಕ್ಷಕ ಲಾಜರನ್ನ ಇಲ್ಲೇನ್ ಮಾಡ್ತಾ ಇದ್ದೀಯ? ಹಾಗೆ 3 ದಿವಸ ಆಯ್ತು ಊಟ. ಹೌದಾ? ಹೌದು. ನೋಡಪ್ಪ, ನನ್ನ ಹತ್ರ ಊಟ ಮಾಡೋದಕ್ಕೆ ನಿನ್ನ ಕೊಡಲಿಕ್ಕೆ ಏನೂ ಇಲ್ಲ. ಆದರೆ ಈ ಲೋಕ ಕೊಡ್ತಕ್ಕಂಥ ಕಷ್ಟದಿಂದ, ನಷ್ಟದಿಂದ
ನಿನ್ನನ್ನು ಬಿಡಿಸಲು ನಾನು ಬಂದಿದ್ದೇನೆ. ದೇವರ ರಾಜ್ಯದ ಕುರಿತು ನಾನು ನಿನ್ನನ್ನು ಹೇಳಲು ಇಚ್ಛಿಸುತ್ತೇನೆ. ನೀನು ನಿಜವಾಗಿ ಯೇಸು ಕ್ರಿಸ್ತನನ್ನು ನಂಬಿದರೆ, ನೀನು ನಿಜವಾಗಿ ನಿನ್ನ ಆತ್ಮರಕ್ಷಣೆ ಹೊಂದಿದರೆ ನೀನು ದೇವರ ರಾಜ್ಯಕ್ಕೆ ಹಾಗೂ ಪರಲೋಕ ರಾಜ್ಯಕ್ಕೆ ಸೇರುತ್ತೀಯ. ನಾನು ಹೇಳಿದಂಗೆ ಕೇಳ್ತೀಯನಪ್ಪ? ಕೇಳ್ತೀನಯ್ಯ. ಹೌದಾ? ಹೌದು. ನಾನು ನಿನಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಕರ್ತನಾದ ಯೇಸುವೆ, ಈ ಲಾಜರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಪ್ರಾರ್ಥಿಸಿ. ಲೋಕದಲ್ಲಿ ಕೊಡುವ ಕಷ್ಟಗಳಿಗೆ ಈ ಮಗನು ಒಳಗಾಗಿದ್ದಾನೆ ಸ್ವಾಮಿ. ನಿನ್ನ ಚಿತ್ತಾನುಸಾರವಾಗಿ ಜೀವಿಸಿ, ನಿನ್ನ ಚಿತ್ತದನುಸಾರವಾಗಿ ಜೀವಿಸಿ ನಿನ್ನ ರಾಜ್ಯದಲ್ಲಿ ಸೇರುವಂತೆ, ನಿನ್ನ ರಾಜ್ಯದಲ್ಲಿ ಸೇರುವಂತೆ ಈ ಮಗನನ್ನು ನೀನು ಕಾಪಾಡು. ಈ ಮಗನು ನೀನು ಕಾಪಾಡು. ಯೇಸುವಿನ ನಾಮದಲ್ಲಿ ತಂದೆ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಆಮೆನ್. ಏ, ಯಾವನು ಇವನು? ಮತ್ತೆ ಬಂದಿದ್ದಾನೆ ನನ್ನ ಮನೆ ಕಡೆ. ಯಾವನಿವ? ಭಿಕ್ಷುಕ? ಏ ಲಾಜರನೇ, ಏನು ನಿನ್ನ ತಲೆ ಕಟ್ಟಿದೆಯಾ? ಯಾವಾಗ ನೋಡಿದ್ರು ದೇವರು ದೇವರು ಅಂತೀಯಲ್ಲ. ಯಾವ ದೇವರು ನಿನ್ನ ಕಾಪಾಡ್ತಿದೆ? ಯಾರು ನಿನ್ನ ಈ ಪರಿಸ್ಥಿತಿಗೆ ಗತಿ? ಏನು ನಿನ್ನ ಅವತಾರ? ಇನ್ನು ಅಲ್ಲೇ ಸಾಯಿ, ನನ್ನ ಮನೆ ಮುಂದೆ ಸಾಯ್ಬೇಡ, ಅಲ್ಲೇ ಹೋಗು. ಕೂಡು. ಒಬ್ಬರು ಇಲ್ಲ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲ. ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏನಪ್ಪ, ಹೊರಗಡೆಯಿಂದ ಶಬ್ದನೇ ಬರ್ತಾ ಇಲ್ಲ. ದೇವರು ದೇವರೇ ತಾಡ್ತಿದ್ದ ಲಾಜರ್ ಶಬ್ದನೇ ಬರ್ತಿಲ್ಲಪ್ಪ. ಏನಾಯ್ತು? ಅಯ್ಯೋ ಅಯ್ಯೋ, ಏ ಲಾಜರ್, ಏ ಸತ್ತೋಗ್ಬಿಟ್ಟ ನನ್ನ ಮಗ. ದೇವರು 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 ಅಂತ ಕೊನೆಗೆ ಅವನು ಪ್ರಾಣನೇ ಬಿಟ್ಬಿಟ್ಟ. ನನ್ನಾಗೆ ನೋಡು, ನಾನು ಎಷ್ಟು ಮಜಾ ಮಾಡ್ತಿದ್ದೀನಿ. ಈ ಲೋಕವನ್ನೆಲ್ಲ ನಾನೇ ಅನುಭವಿಸ್ತಿದ್ದೀನಿ. ನಾನೇ ನಿಜವಾದ ಮನುಷ್ಯ. ಆಸ್ತಿ ಅಂತಸ್ತವರೇ ಎಲ್ಲ. ಆಸ್ತಿ ಬಿಟ್ರೆ ಏನೂ ಇಲ್ಲ ಪ್ರಪಂಚದಲ್ಲಿ. ಆಸ್ತಿ ಇದ್ರೇನೆ ಎಲ್ಲ. ಇಂಥ ಬಡವರು ಬರೀ ಭಿಕಾರಿಗಳ ತರ ಬದುಕಿ ಬದುಕಿ ಇದೇ ಬಹಳ ಸಾಧ್ಯ ಹೋಗ್ಬಿಡ್ತಾರೆ. ನೋಡಿ ಆಯ್ತು. ಸತ್ತಿದ್ದಾನೆ ಮತ್ತು ಐಶ್ವರ್ಯವಂತನು ಸತ್ತಿದ್ದಾನೆ. ಈ ಒಂದು ಸಮಯದಲ್ಲಿ ಅವರಿಬ್ಬರಿಗೂ ನ್ಯಾಯ ತೀರ್ಪಾಗುವಂತ ಗಳಿಗೆ ದಯಮಾಡಿ ಯಾರು ಗಲಾಟೆ ಮಾಡೋ ನಿಶಬ್ದ ರೀತಿಯಿಂದ ನೋಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಎಷ್ಟು ಚೆನ್ನಾಗಿ ಕೊಲ್ಲಬೇಕಿ
ಪರಲೋಕಕ್ಕೆ ಓ ಅದೆಲ್ಲರೂ ಪರಲೋಕಕ್ಕೆ ಯಾಕಂತ ಹೇಳುವಾಗ ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರ್ತಿದೆ ಇಲ್ಲವೋ ಅಥವಾ ಅದನ್ನು ನಾವು ನೋಡಬೇಕು. ಸ್ವಲ್ಪ ಹೊತ್ತು ಇರು. ಓ ಆ ಭಿಕ್ಷುಕ ಲಾಜರನ ನೀನು? ಹೌದು ಅಯ್ಯ, ನಾನೇ ಭಿಕ್ಷುಕ ಲಾಜರ. ಓ ಲೋಕದಲ್ಲಿ ಜೀವಿಸುವಾಗ ನೀನು ಬಹಳ ಕಷ್ಟ ಸಂಕಷ್ಟಗಳಿಂದ ರೋಗಗಳಿಂದ ಜೀವಿಸಿದ್ದಿ. ಆದರೆ ದೇವರ ಚಿತ್ತಾನುಸಾರವಾಗಿ ಜೀವಿಸಿ ದೇವರ ಮಾರ್ಗದಲ್ಲಿ ನಡೆದು ನೀನು ಪರಲೋಕ ರಾಜ್ಯಕ್ಕೆ ಬಂದಿದ್ದಿ. ನಿನಗೆ ಪರಲೋಕ ರಾಜ್ಯಕ್ಕೆ ನಾವು ಸೇರಿಸಿಕೊಳ್ಳುತ್ತೇವೆ. ಹಾಗೂ ಅವತ್ತಿನ ದಿವಸದಲ್ಲಿ ಆ ಸೇವಕರ ಮಾತಿಗೆ ಬೆಲೆ ಕೊಟ್ಟು ನೀನು ಇವತ್ತಿನ ದಿವಸದಲ್ಲಿ ದೇವರ ರಾಜ್ಯಕ್ಕೆ ಬಂದಿದ್ದಿ. ಪರಲೋಕ ಎಷ್ಟು ಚೆನ್ನಾಗಿದೆ, ತುಂಬಾ ಆನಂದ. ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಆನಂದ. ಸೂಪರ್, ತುಂಬಾ ಚೆನ್ನಾಗಿದೆ ಪರಲೋಕ. ಸಂತೋಷ, ತುಂಬಾ ಸಂತೋಷ ಆಗ್ತಾ ಇದೆ. ಸಂತೋಷ. ಆಹಾ ಆಹಾ, ಏನು ಆನಂದ, ಏನು ಮನೆ ಇದು. ನಾನು ಭೂಲೋಕದಲ್ಲಿ ಅನುಭವಿಸತಕ್ಕ ಅದಕ್ಕಿಂತ ಒಂದು 10 ಅಪ್ಪಟ್ಟುಗಳಷ್ಟು ಚೆನ್ನಾಗಿದೆಯಲ್ಲ. ಏನಿದು ಮನೆ, ಆಹಾ, ಇದು ನನ್ನದೇ. ಯಾರು ನೀವು? ಬಿಡ್ಬಿಡಿ ನನ್ನ, ನಾನು ಬರ್ಲಿಕ್ಕೂ ಹೋಗ್ಬೇಕು. ಯಾಕೆ ಹೋಗ್ಬೇಕಾಗಲ್ಲ? ಯಾರಪ್ಪ ನೀನು? ನಾನು ಶ್ರೀಮಂತ. ಎಲ್ಲಿ ಹೋಗ್ತಾ ಇದ್ದೀನಿ? ಇದನ್ನೆಲ್ಲ ಅನುಭವಿಸ್ಲಕ್ ಬಂದಿದ್ದೇನೆ. ಇದೆಲ್ಲ ಅನುಭವಿಸ್ಬೇಕು ನಾನು. ಈ ಲೋಕದೆಲ್ಲ ಜಯಿಸಿರ್ತಕ್ಕಂಥ ನಾನು ಇದನ್ನು ಅನುಭವಿಸಕ್ಕಾಗೋದಿಲ್ಲವೇ? ಈ ಪರಲೋಕಕ್ಕೆ ಸೇರೋದಕ್ಕೆ ಬಂದಿದ್ದೇನೆ. ಹೌದಾ? ಹಾಗೆಲ್ಲ ಎಲ್ಲರೂ ಪರಲೋಕಕ್ಕೆ ಹೋಗಲಿಕ್ಕಾಗೋದಿಲ್ಲಪ್ಪ. ಯಾಕೆ ಹೋಗೋದಿಕ್ಕಾಗೋದಿಲ್ಲಪ್ಪ? ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರ್ತಿದೆ, ಅದನ್ನೋ ಅಥವಾ ಇಲ್ಲೋ ನಾವು ನೋಡ್ಬೇಕು. ಇದು ಬರೆದಿರಬೇಕು. ಯಾಕಂದರೆ ನಾನು ಭೂಲೋಕದಲ್ಲಿ ಬದುಕುವಾಗ ಬಹಳಷ್ಟು ಜನಗಳಿಗೆ, ಸೇವಕರಿಗೆ ಚರ್ಚುಗಳಿಗೆ ಕಟ್ಟಿಸಿದ್ದೇನೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾನು ಒಳ್ಳೆಯದರಲ್ಲಿ ಹೋಗಿದ್ದೇನೆ. ಏಕೆ ನಾನು ಹೋಗೋದಿಕ್ಕಾಗೋದಿಲ್ಲ? ಓ, ಆ ಐಶ್ವರ್ಯವಂತನಾದ ಮನುಷ್ಯನು ನೀನು? ಹೌದು, ಅದೇ ಐಶ್ವರ್ಯವಂತನು ನಾನು. ಓ, ಲೋಕದಲ್ಲಿ ಜೀವಿಸುವಾಗ ಬಹಳ ಗರ್ವ, ಅಹಂಕಾರದಿಂದ ಹಾಗೂ ಐಶ್ವರ್ಯದಿಂದ ನೀನು ಜೀವಿಸಿದೀಯ. ಎಲ್ಲ ಬಡ ಜನರಿಗೆ ಒಂದು ಸಹಾಯ ಕೂಡ ಮಾಡಲಿಲ್ಲ. ಆದರೆ ಇವತ್ತಿನ ದಿವಸದಲ್ಲಿ ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದು ಇಲ್ಲ. ಏಕೆ? ಅದೇಕೆ ಬರೆದಿರಲಿಲ್ಲ? ನಾನು ಬಹಳಷ್ಟು ಜನಗಳಿಗೆ ಸೇವೆ ಮಾಡಿದಂತೆ ಹೇಳುತ್ತಿಲ್ಲವೇ? ಅದು ಯಾವ ದೇವರು ನಿನ್ನಲ್ಲಿ ಕೂಡಿಸಿತು? ಅವತ್ತಿನ ದಿವಸದಲ್ಲಿ ನಿನ್ನ ಮನೆಗೆ ಬಂದಿರತಕ್ಕಂಥ ಸೇವಕರು ಯಾಜಕರುಗಳ ಮಾತನ್ನು ಕೇಳಿ ಅವರ ಚಿತ್ತಾನುಸಾರವಾಗಿ ದೇವರ ವಾಕ್ಯದನುಸಾರವಾಗಿ ನೀನು ಜೀವಿಸಿದರೆ ಇವತ್ತಿನ ದಿವಸದಲ್ಲಿ ನೀನು ಪರಲೋಕ ರಾಜ್ಯಕ್ಕೆ ಬರುತ್ತಿದ್ದಿ. ಆದರೆ ಇವತ್ತಿನ ದಿವಸದಲ್ಲಿ ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿಲ್ಲ. ನಿನ್ನನ್ನು ನರಕಕ್ಕೆ ನಾನು ತಳ್ಳಲ್ಪಡುತ್ತೇನೆ. ಆದರೆ ನರಕದ ಹಾಕಿದ್ದರು. ನೋಡಪ್ಪ, ಇಲ್ಲಿಂದ ಈ ಲೋಕಕ್ಕೆ ಯಾರನ್ನು ಕಳಿಸುವುದಕ್ಕೆ ಆಗುವುದಿಲ್ಲ. ಅಯ್ಯೋ, ದೇವರೇ, ನನ್ನ ಹಾಗೆ ನನ್ನ ತಪ್ಪಂದಿರು ಈ ಲೋಕದಲ್ಲಿ ಬದುಕುತ್ತಾ ಹೀಗೆ ಧನ ಐಶ್ವರ್ಯ ಅಂತ ಹೇಳುತ್ತಾ ಅವರು ನನ್ನ ಹಾಗೆ ಬದುಕುತ್ತಿದ್ದಾರೆ. ದೇವರೇ, ಆ ಭಿಕ್ಷುಕ ಲಾಜರನನ್ನಾದ್ರೂ ಕಳಿಸಿ ನನ್ನ ತಪ್ಪಂದರಿಗೆ ನೀನು ನಿನ್ನ ವಾಕ್ಯವನ್ನು ತಿಳಿಸ್ಲಿಕ್ಕೆ ಹೇಳಪ್ಪ. ದೇವರೇ, ನಾನಾದ್ರೂ ಬಿದ್ದೆ, ಅವರಾದ್ರೂ ಪರಲೋಕಕ್ಕೆ ಸೇರಿದ್ದಾರೆ. ನೋಡಪ್ಪ, ಐಶ್ವರ್ಯವಂತನಾದ ಮನುಷ್ಯನೇ, ದೇವರು ಈ ಲೋಕಕ್ಕೆ ಪರಲೋಕಕ್ಕೆ ಒಂದು ಮನುಷ್ಯನು ಬರಬೇಕಾದರೆ ಅವರ ಮನೆಯಲ್ಲಿ
ಮೋಶೆ ಧರ್ಮಶಾಸ್ತ್ರಗಳು ಹಾಗೂ ಪ್ರವಾದಿಯ ಗ್ರಂಥಗಳು ಹಾಗೂ ಸತ್ಯವೇದಗಳು ಇವೆ. ಅವರು ಎಲ್ಲರೂ ದಿನಾಲು ಓದಿಕೊಂಡು ಪ್ರಾರ್ಥನೆಯನ್ನು ಮಾಡಿ ದೇವರ ಚಿತ್ತಾನುಸಾರವಾಗಿ ಜೀವಿಸಿದರೆ ಈ ಲೋಕದಿಂದ ಪರಲೋಕಕ್ಕೆ ಎಲ್ಲರೂ ಬರಬಹುದು. ಅಯ್ಯೋ